ನಮಸ್ಕಾರ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಅಕ್ರಮ ಅಮೀನ್. ಕ್ಷೇತ್ರ ಮರು ವಿಂಗಡಣೆಯನ್ನು ಹೊಸ ಜನಗಣತಿಯಾದ ನಂತರ ಮಾಡುವುದು ಸೂಕ್ತ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು. 2 ದಿನಗಳು ಪ್ರವಾಸ ನಿಮಿತ್ತ ಮೈಸೂರಿಗೆ ಆಗಮಿಸಿದ ಸಂದರ್ಭದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ನಾವು ಅದಕ್ಕಾಗಿ ಕ್ಷೇತ್ರ ಮರು ವಿಂಗಡಣೆಯನ್ನು ವಿರೋಧ ಮಾಡಿದ್ದೆವು. ನಾವು ಎಂದಿಗೂ ಮಹಿಳಾ ಮೀಸಲಾತಿಯ ಪರವಾಗಿ ಇದ್ದೇವೆ ಎಂದರು. ಸಂವಿಧಾನಕ್ಕೆ 73-74ನೇ ತಿದ್ದುಪಡಿಯನ್ನು ತಂದಿದ್ದು ಕಾಂಗ್ರೆಸ್ ಪಕ್ಷ. ಸ್ಥಳೀಯ ಸಂಸ್ಥೆಗಳಲ್ಲಿ 50% ಮಹಿಳಾ ಮೀಸಲಾತಿ ತಂದಿದ್ದು ಕೂಡ ಕಾಂಗ್ರೆಸ್ ಪಕ್ಷವೇ. 2023ರಲ್ಲಿ ಮಹಿಳಾ ಮೀಸಲಾತಿ ಮಸೂದೆ ಅಂಗೀಕಾರವಾಗಿದ್ದು ಆಗಲೇ ಅದನ್ನು ಜಾರಿ ಮಾಡಬೇಕಿತ್ತು. ಇಲ್ಲಿಯವರೆಗೂ ಯಾಕೆ ಕಾಯಬೇಕಿತ್ತು ಎಂದರು. ಗೊತ್ತಿಲ್ಲ ನನಗೆ. ಇರೋ ಇನ್ಫಾರ್ಮೇಷನ್ ಪ್ರಕಾರ, ನಾನು ಹೋಗಿಲ್ಲ ಅಲ್ಲಿಗೆ, ಇರೋ ಇನ್ಫಾರ್ಮೇಷನ್ ಪ್ರಕಾರ DMK ಗೆಲ್ತದೆ ಅಂತ. DMK ಆ್ಯಂಡ್ ಇಟ್ಸ್ ಅಲಯನ್ಸ್. ಕೇರಳ ಗೆಲ್ತೀವಿ ಸರ್. ಈ 5 ಸ್ಟೇಟಲ್ಲಿ ನಿಮ್ಮ ಗ್ಯಾರಂಟಿನ ಕಾಪಿನ ಭಾಳಷ್ಟು ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ನೀವೇನು ಗ್ಯಾರಂಟಿ ಮಾಡಿದ್ರೋ ಅವನ್ನ ಎಲ್ಲರೂ ಕೂಡ ಪ್ರಣಾಳಿಕೆ ತೋರಿಸ್ತಾ ಇದ್ದಾರೆ. ಈಗ ಯಾರು ವಿರೋಧ ಮಾಡಿದ್ರು, BJP ಅವರು ವಿರೋಧ ಮಾಡಿದ್ದು. ರಾಜಸ್ಥಾನದಲ್ಲಿ 2023ರಲ್ಲಿ ನರೇಂದ್ರ ಮೋದಿಯವರೇ ವಿರೋಧ ಮಾಡಿದ್ದು. ಇದನ್ನು ರಾಜ್ಯಗಳು ಮಾಡೋಕ್ಕೆ ಬರಲ್ಲ, ಮಾಡಿದ್ರೆ ಆರ್ಥಿಕವಾಗಿ ದಿವಾಳಿ ಆಗಿಬಿಡ್ತವೆ ಅಂಥೇಳಿ ನರೇಂದ್ರ ಮೋದಿಯವರು ಹೇಳಿದರು. ಈಗ ಅವರೇ ಮಾಡ್ತಾ ಇದ್ದಾರೆ. ಈಗ ಮೊನ್ನೆ ಬೆಂಗಳೂರಿಗೆ ಬಂದಾಗ ಒಂದು ಭಾರಿ ಚರ್ಚೆ ಆಯಿತು ಸಾಮಾಜಿಕ ಜಾಲತಾಣದಲ್ಲಿ. ನೀವು ಅವರು ಕ್ಲೀನಲ್ಲಿ ಏನು ಮಾತಾಡಲಿ ಅಂತ ಪಿಸು ಅಂತ ಆಯಿತು. ಇದ್ರ ಬಗ್ಗೆ ವುಮೆನ್ಸ್ ರಿಸರ್ವೇಷನ್ ಬಗ್ಗೆ ಮಾತಾಡಿದ್ರು. ನಿಮ್ಮ ನಿಲುವೇನು ಅಂತ ಕೇಳಿದ್ರು. ನಾವು ವುಮೆನ್ ರಿಸರ್ವೇಷನ್ ಪರ ಇದ್ದೀವಿ ಅಂತ ಹೇಳಿದೆ. ಈಗ ಡಿಲಿಮಿಟೇಷನ್ ಹೊಸ ಸೆನ್ಸಸ್ ಪ್ರಕಾರ ಆಗಬೇಕಾ ಇಲ್ಲ ಹಳೆ ಸೆನ್ಸಸ್ ಪ್ರಕಾರನೇ ಆಗಬೇಕು? ನನ್ನ ಪ್ರಕಾರ ಡಿಲಿಮಿಟೇಷನ್ ಮಾಡಬೇಕಾದ್ರೆ ಹೊಸ ಸೆನ್ಸಸ್ ಆದಮೇಲೆ ಮಾಡೋದು ಒಳ್ಳೆಯದು. ಯಾಕಂತಂದರೆ ಅದಕ್ಕೋಸ್ಕರನೇ ವಿರೋಧ ಮಾಡಿದ್ದು ನಾವು. ಡಿಲಿಮಿಟೇಷನ್ ವಿರೋಧ ಮಾಡಿರೋದು, ವುಮೆನ್ ರಿಸರ್ವೇಷನ್ ವಿರೋಧ ಮಾಡಿಲ್ಲ. ವುಮೆನ್ ರಿಸರ್ವೇಷನ್ನ ವಿರೋಧ ಮಾಡಿಲ್ಲ. ಯಾಕಂತಂದರೆ ನಾವು ಆಲ್ ಅಲಾಂಗ್ ವುಮೆನ್ ರಿಸರ್ವೇಷನ್ ಪರ ಇರೋರು. ಈಗ 73-74ನೇ ತಿದ್ದುಪಡಿ ತಂದವರು ಯಾರು? ರಾಜೀವ್ ಗಾಂಧಿ. ಮತ್ತು ಕಾಂಗ್ರೆಸ್ ಪಾರ್ಟಿ ಅಲ್ವಾ 73-74. ಲೋಕಲ್ ಬಾಡೀಸ್, ಜಿಲ್ಲಾ ಪಂಚಾಯಿತಿ ಮತ್ತು ಸ್ಥಳೀಯ ಸಂಸ್ಥೆಗಳು ಇದ್ದಾವಲ್ಲ, ಮುನ್ಸಿಪಾಲ್ಟಿಗಳು, ನಗರ ಪಾಲಿಕೆಗಳು, ಅವರಲ್ಲಿ 50% ರಿಸರ್ವೇಷನ್ ತಂದಿರೋರು ಯಾರು? ಮಹಿಳೆಯರಿಗೆ. ಕಾಂಗ್ರೆಸ್ ಪಾರ್ಟಿ ಓನ್ಲಿ. ನಾವ್ಯಾಕೆ ವಿರೋಧ ಮಾಡ್ತೀವಿ? ಅವರು ರಾಜಕೀಯ ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿಯವರು ರಾಜಕೀಯ ಮಾಡಿ ಈಗ 23ರಲ್ಲೇ ಪಾಸಾಯ್ತು. ಪಾಸಾಯ್ತಲ್ವ? ಆಗಲೇ ಜಾರಿ ಕೊಟ್ಬಿಡೋರು. ಅಲ್ಲಪ್ಪ, ಯಾಕೆ ಇಲ್ಲಿ ಗಂಟೆ ವೆಯ್ಟ್ ಮಾಡಿದ್ರು? ಆಗಲೇ ಜಾರಿ ಕೊಟ್ಬಿಡೋರು. ಇಫ್ ದೇ ಆರ್ ಕಮಿಟೆಡ್ ಫಾರ್ ವುಮೆನ್ ರಿಸರ್ವೇಷನ್, ದೇ ಶುಡ್ ಹ್ಯಾವ್ ಇಂಪ್ಲಿಮೆಂಟೆಡ್ ಲಾಂಗ್ ಬ್ಯಾಕ್. ಭ್ರೂಣ ಹತ್ಯೆಗೆ ಹೋಲಿಕೆ ಮಾಡ್ತಾ ಇದ್ದಾರೆ ಸರ್. ಅದು ಭ್ರೂಣ ಹತ್ಯೆಗೆ ಹೋಲಿಕೆ ಮಾಡ್ತಾ ಇದ್ದಾರೆ. ಪ್ರೈಮ್ ಮಿನಿಸ್ಟರು ಕಾಂಗ್ರೆಸ್ ಭ್ರೂಣ ಹತ್ಯೆ ಮಾಡಿಬಿಡ್ತು. ಅಯ್ಯಪ್ಪ, ಅದಕ್ಕೆ ಡಬಲ್ ಸ್ಟ್ಯಾಂಡರ್ಡ್ ಅಂತ. ನರೇಂದ್ರ ಮೋದಿ ಅವರಿಗೆ ಸಾಮಾಜಿಕ ನ್ಯಾಯದ ಪರ ಇಲ್ಲ. ಅವರು ಸಾಮಾಜಿಕ ನ್ಯಾಯದ ಪರ ಇಲ್ಲ. ಇದ್ದಿದ್ರೆ ಭಾಳ ಹಿಂದಿನ ಮಾಡ್ಬೋದು. ಎಷ್ಟು ವರ್ಷ ಆಯಿತು ಅವರು ಅಧಿಕಾರಕ್ಕೆ ಬಂದು? 12 ವರ್ಷ ಆಯ್ತಲ್ಲ. ಯಾಕೆ ಇಲ್ಲಿವರೆಗೆ ಮಾಡಲಿಲ್ಲ? ಕಾಂಗ್ರೆಸ್ ಡಿಮಾಂಡ್ 23 ಪ್ರಕಾರನೇ ಮಹಿಳಾ ಮೀಸಲಾತಿ ಕೊಡಬೇಕು ಅಂತಾನೆ ಹೊಸ ಮೀಸಲಾತಿ ನಮಗೆ ಇದು ಈಗ ಜಾರಿ ಮಾಡೋಕ್ಕೆ ತೊಂದರೆ ಏನಿಲ್ಲ. 23 ಪ್ರಕಾರನೇ. ಅದು 23 ಪ್ರಕಾರ ಮಾಡಿ ಅಂತ ನಾವು ಹೇಳ್ತೀವಿ. ಡಿಲಿಮಿಟೇಷನ್ ಮಾತ್ರ ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿಷ್ಠಿತ ಸಂಯೋಗ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ಪ್ಲಾಸ್ಟಿಕ್ ಸರ್ಜನ್ ಅಮರೇಶ್ ವಿ ಬಿರಾದರ್, ಹಿರಿಯ ಜನರಲ್ ಸರ್ಜನ್ ಡಾಕ್ಟರ್ VB ಬಿರಾದರ್ ಹಾಗೂ ಖ್ಯಾತ ಇಂಟರ್ನಲ್ ಮೆಡಿಸಿನ್ ತಜ್ಞ ವೈದ್ಯರಾದ ಡಾಕ್ಟರ್ ಶ್ವೇತಾ ಎ ಬಿರಾದರ್ ಸೇರಿದಂತೆ ಅನುಭವಿ ತಜ್ಞ ವೈದ್ಯರ ತಂಡದಿಂದ ಒಂದೇ ಸೂರಿನಡಿ ಅತ್ಯಾಧುನಿಕ ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಸಂಯುಗ್ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸಾ ಸೌಲಭ್ಯಗಳು: 24x7 ಎಮರ್ಜೆನ್ಸಿ ತುರ್ತು ಸೇವೆ, ಪ್ಲಾಸ್ಟಿಕ್ ಸರ್ಜರಿ, ಟ್ರಾಮಾ ಕೇರ್, ಜನರಲ್ ಸರ್ಜರಿ, ಸುಟ್ಟು ಗಾಯಗಳಿಗೆ ಚಿಕಿತ್ಸೆ, ಅಪಘಾತದಲ್ಲಿ ಕೈ ಕಾಲು ತುಂಡಾದ್ರೆ ಮರುಜೋಡಣೆ, ಕ್ಯಾನ್ಸರ್ ಸರ್ಜರಿ, ಕಾಸ್ಮೆಟಿಕ್ ಸರ್ಜರಿ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜರಿ, ಆರ್ಥೋಪೆಡಿಕ್
ಆರ್ಥೋಪೆಟಿಕ್, ಹ್ಯಾಂಡ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕೋಮಾಸ್ಟಿಯಾ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋ ಸರ್ಜರಿ, ಡಯಾಬೆಟಾಲಜಿಸ್ಟ್, ಮಾಸ್ಟರ್ ಹೆಲ್ತ್ ಚೆಕ್ಅಪ್ ಸೇರಿದಂತೆ ಲ್ಯಾಬ್ ಸೌಲಭ್ಯ, ಫಾರ್ಮಸಿ, ಎಕ್ಸ್ರೇ, ಒಪಿಡಿ, ಐಪಿಡಿ, ಐಸಿಯು, 2D ಇಕೋ ಲ್ಯಾಬೋರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, NGO ಕಾಲೋನಿ, ಸೌಭಾಗ್ಯ ಕಲ್ಯಾಣ ಮಂಟಪ ಹತ್ತಿರ, ಸೇಡಂ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9071117444 08472325918.